ಬದ್ಧ ವೈರಿಗಳ ಕಾದಾಟ, ಬೌಲರ್ಸ್ಗಳ ಆರ್ಭಟ. ಹೌದು, ಇದು ಮತ್ಯಾವುದೇ ಪಂದ್ಯ ಅಲ್ಲ, T20 ವಿಶ್ವಕಪ್ನ 19ನೇ ಪಂದ್ಯ. ಇದರಲ್ಲಿ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಪಾಕಿಸ್ತಾನ 19 ರನ್ಗೆ ಭಾರತದ ಇಬ್ಬರು ಓಪನರ್ಗಳ ವಿಕೆಟ್ ಪಡೆದಿತ್ತು. ರೋಹಿತ್ 13, ಕೊಹ್ಲಿ 4 ರನ್ಗೆ ಔಟ್ ಆದಮೇಲೆ ತಂಡಕ್ಕೆ ನೆರವಾಗಿದ್ದು ರಿಷಬ್ ಪಂತ್ ಮತ್ತು ಅಕ್ಷರ್ ಪಟೇಲ್. ರಿಷಬ್ ಬ್ಯಾಟಿಂಗ್ ತಂಡದ ಗೆಲುವಿಗೆ ಮುಖ್ಯ ಕಾರಣವಾಗಿತ್ತು. ರಿಷಬ್ ಪಂತ್ 42 ರನ್ ಬಾರಿಸಿದರೆ ಅಕ್ಷರ್ ಪಟೇಲ್ 20 ರನ್ ಬಾರಿಸಿ ಔಟ್ ಆದರು. ತದನಂತರ ಬಂದ ಎಲ್ಲ ಬ್ಯಾಟರ್ಸ್ಗಳು ಸಿಂಗಲ್ ಡಿಜಿಟ್ ರನ್ಗೆ ಔಟ್ ಆದರು. ಇದರೊಂದಿಗೆ ಭಾರತ ತಂಡ 19 ಓವರ್ ಅಂತ್ಯಕ್ಕೆ 119 ರನ್ಗೆ ಆಲ್ಔಟ್ ಆಯಿತು. ಪಾಕಿಸ್ತಾನ್ ಪರ ನಸೀಂ ಶಾ, ಹ್ಯಾರಿಸ್ ರೌಫ್ ತಲಾ 3, ಅಮೀರ್ 2, ಶಾಹಿನ್ ಅಫ್ರಿದಿ 1 ವಿಕೆಟ್ ಪಡೆದರು. ನಂತರ ಚೇಸಿಂಗ್ ಸ್ಟಾರ್ಟ್ ಮಾಡಿದ ಪಾಕ್ ತಂಡಕ್ಕೆ ಉತ್ತಮ ಆರಂಭ ಸಿಕ್ಕಿತ್ತು. ಆದರೆ ಭಾರತದ ಬಿಗಿ ಬೌಲಿಂಗ್ ದಾಳಿಗೆ ಪಾಕ್ ಆಟ ನಡೆಯಲೇ ಇಲ್ಲ. ಪಾಕಿಸ್ತಾನ್ ಪರ ಬ್ಯಾಟಿಂಗ್ನಲ್ಲಿ ನೆರವಾಗಿದ್ದ ರಿಜ್ವಾನ್ ಅವರ ವಿಕೆಟ್ ಪಡೆದ ಬೂಮ್ರಾ ಪಂದ್ಯದ ಗತಿಯನ್ನೇ ಬದಲಿಸಿದರು. ಇಂಡಿಯಾ ಪರ ಬೂಮ್ರಾ 3, ಹಾರ್ದಿಕ್ 2, ಅರ್ಷದೀಪ್, ಅಕ್ಷರ್ ಪಟೇಲ್ ತಲಾ 1 ವಿಕೆಟ್ ಪಡೆದರು. ಎಲ್ಲಾ ಬೌಲರ್ಸ್ ರನ್ಗೆ ಕಡಿವಾಣ ಹಾಕಿದ್ರು. ಸಿರಾಜ್, ಬೂಮ್ರಾ ಎಕನಾಮಿಕಲ್ ಸ್ಪೆಲ್, ಅಕ್ಷರ್ ಅವರ 16ನೇ ಓವರ್ ಮತ್ತು ಬೂಮ್ರಾ ಅವರ 19ನೇ ಓವರ್ ಇವೆಲ್ಲ ಪಂದ್ಯ ಗೆಲ್ಲೋಕೆ ಕಾರಣವಾಯಿತು. ಪಾಕಿಸ್ತಾನ್ ಪರ ರಿಜ್ವಾನ್ 31 ರನ್ ಗಳಿಸಿದರು. 4 ಓವರ್ ಬೌಲ್ ಮಾಡಿ 14 ರನ್ಗೆ 3 ವಿಕೆಟ್ ಪಡೆದ ಬೂಮ್ರಾ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದರು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.